Enough of this. When it comes to secularism, Prakash Raj Garu, it is a two-way, not one way. Prakash Raj Garu, you have to learn your lessons. It might be fun for you. It is not fun for us. When it comes to Sanatana Dharma, please, you have to think 100 times before you saying a word. ನಮಸ್ಕಾರ, ನಾನು ಸಪ್ನಾ. ಆಂಧ್ರ ಪ್ರದೇಶದ ಪ್ರಸಿದ್ಧ ತಿರುಮಲ ತಿರುಪತಿ ದೇವಸ್ಥಾನದ ಲಡ್ಡು ಪ್ರಸಾದದಲ್ಲಿ ದನದ ಕೊಬ್ಬು ಬಳಕೆ ಸುದ್ದಿ ಇಡೀ ದೇಶದ ಆಸ್ತಿಕರು ಭಕ್ತರನ್ನ ಬೆಚ್ಚಿ ಬೀಳಿಸಿದೆ. ಕೇಂದ್ರದಲ್ಲಿ ಹಿಂದುತ್ವ ಪ್ರತಿಪಾದಿಸೋ ಬಿಜೆಪಿ ಸರ್ಕಾರ ಆಂಧ್ರದಲ್ಲಿ ಅದರ ಮೈತ್ರಿ ಸರ್ಕಾರ ಆಡಳಿತದಲ್ಲಿರೋ ಸಂದರ್ಭದಲ್ಲೇನೆ ಹಿಂದೂ ದೇವಾಲಯದಲ್ಲಿ ಈ ಅವ್ಯವಹಾರ ಅಕ್ರಮ ಬಯಲಾಗಿದೆ. ಕುತೂಹಲಕರ ಸಂಗತಿ ಅಂದ್ರೆ ಲಡ್ಡೂ ಪ್ರಸಾದದಲ್ಲಿ ದನದ ಕೊಬ್ಬು ಬಳಸಲಾಗಿದೆ ಅಂತ ಬಹಿರಂಗಗೊಳಿಸಿದವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು. ಅವರ ಆರೋಪ ಇದ್ದದ್ದು ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರ ಮೇಲೆ. ಅದು ನೇರವಾಗಿ ಹಣಕಾಸಿನ ಅವ್ಯವಹಾರ ಕುರಿತದ್ದಾಗಿತ್ತು. ಆರೋಪ ಮಾಡ್ತಾ ಇರೋರೆ ಈಗ ಮುಖ್ಯಮಂತ್ರಿ ಆಗಿರುವಾಗ ಅವ್ಯವಹಾರ ಕುರಿತು ತನಿಖೆನ ಮಾಡಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮನ ಕೈಗೊಳ್ಳಬಹುದಾಗಿತ್ತು. ಆದ್ರೆ ಆಂಧ್ರ ಸರ್ಕಾರ ಅನಗತ್ಯವಾಗಿ ಜಾತಿ ಧರ್ಮವನ್ನ ಎಳೆದು ತಂದು ರಾಡಿನ ಎಬ್ಬಿಸ್ತಾ ಇದೆ. ಚಿಲ್ಲರೆ ರಾಜಕಾರಣದಲ್ಲಿ ಮುಳುಗೋಗಿದೆ. ಅವರು ಪ್ರಸಾದದಲ್ಲಿ ದನದ ಕೊಬ್ಬನ್ನ ಬಳಸಿ ಮುಗ್ಧ ಭಕ್ತರ ನಂಬಿಕೆಗೆ ದ್ರೋಹ ಬಗೆದ್ರೆ ಇವರು ಅದನ್ನ ಬಹಿರಂಗಗೊಳಿಸಿ ಭಕ್ತರ ಮನಸ್ಸನ್ನ ಘಾಸಿಗೊಳಿಸ್ತಾ ಇದ್ದಾರೆ. ಇಬ್ಬರು ಭಕ್ತರ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ನಡೆಯಲ್ಲಿ ಹತ್ತಾರು ಆಲೋಚನೆಗಳಿರ್ಬೋದು, ಆದ್ರೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ಗೆ ಬಡ್ದಿರೋ ರೋಗ ಆದ್ರೂ ಏನು ಅನ್ನೋದು ಸದ್ಯಕ್ಕೆ ಅವರ ಅಭಿಮಾನಿಗಳ ಪ್ರಶ್ನೆ ಆಗಿದೆ. ವೈಯಕ್ತಿಕ ನೆಲೆಯಲ್ಲಿ ಈ ಘಟನೆ ನನ್ನನ್ನ ಘಾಸಿಗೊಳಿಸಿದೆ. ಸಂಸ್ಕೃತಿ, ನಂಬಿಕೆ ಮತ್ತು ಶ್ರದ್ಧೆಯ ಪವಿತ್ರ ಕೇಂದ್ರ ಆಗಿರೋ ತಿರುಪತಿ ಬಾಲಾಜಿ ಧಾಮದ ಪ್ರಸಾದದಲ್ಲಿ ಕಲಬೆರಕೆ ಮಾಡಿರೋದು ತೀವ್ರ ನೋವನ್ನ ಉಂಟು ಮಾಡಿದೆ. ಮೋಸ ಹೋದ ಭಾವನೆ ಉಂಟಾಗ್ತಾ ಇದೆ. ಹೀಗಾಗಿ ನಾನು ಬಾಲಾಜಿಯಲ್ಲಿ ಕ್ಷಮಿಸುವಂತೆ ಬೇಡ್ಕೊಂಡು 11 ದಿನಗಳ ಕಾಲ ಉಪವಾಸ ವ್ರತಾಚರಣೆ ಕೈಗೊಳ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. Enough of this. When it comes to secularism, Prakash Raj Garu, it is a two-way, not one way. Prakash Raj Garu, you have to learn your lessons. It might be fun for you. It is not fun for us. When it comes to Sanatana Dharma, please, you have to think 100 times before you saying a word. ಅಷ್ಟೇ ಅಲ್ಲ, ಸನಾತನ ಧರ್ಮವನ್ನ ನಂಬೋ ಪ್ರತಿಯೊಬ್ಬ ವ್ಯಕ್ತಿಯು ಕಲಿಯುಗದ ದೇವರಾದ ಬಾಲಾಜಿಗೆ ಮಾಡಿರೋ ಘೋರ ಅನ್ಯಾಯಕ್ಕೆ ಪ್ರಾಯಶ್ಚಿತ ಮಾಡ್ಕೊಳ್ಬೇಕಾಗಿದೆ ಅಂತ ಫರ್ಮಾನುವನ್ನ ಹೊರಡಿಸಿದ್ದಾರೆ. ಅಷ್ಟಕ್ಕೆ ಸುಮ್ಮನಿರದೆ ಗುಂಟೂರು ಜಿಲ್ಲೆಯ ನಮ್ಮೂರಿನ ದಶಾವತಾರ ದೇಗುಲದ ಮೆಟ್ಟಿಲುಗಳಿಗೆ ಅರಿಶಿನ ಕುಂಕುಮ ಬಳಿದು ಭಕ್ತಿಯನ್ನ ಬಹಿರಂಗಗೊಳಿಸಿದ್ದಾರೆ. ಇನ್ನು ಮುಂದುವರೆದು ಅಕ್ಟೋಬರ್ 1 ಅಥವಾ 2ರಂದು ತಿರುಪತಿನ ತಲುಪಿ ಪ್ರಾಯಶ್ಚಿತ ವ್ರತ ಕೊನೆಗೊಳಿಸೋದಾಗಿ ತಿಳಿಸಿದ್ದಾರೆ. ಪವನ್ ಕಲ್ಯಾಣ್ ಹೇಳಿಕೇಳಿ ಸಿನಿಮಾ ನಟ, ಚಿತ್ರಗಳ ನಟನೆಯಿಂದ ಜನಪ್ರಿಯತೆ ಗಳಿಸಿದವರು. ಆ ಜನಪ್ರಿಯತೆಯನ್ನೇ ಬಂಡವಾಳವನ್ನಾಗಿಸಿ ಬಳಸಿ ಜನಸೇನಾ ಅನ್ನೋ ಪಕ್ಷವನ್ನ ಕಟ್ಟಿ ರಾಜಕೀಯ ಕ್ಷೇತ್ರಕ್ಕೆ ಕಾಲಿಟ್ಟವರು. ಜಗನ್ ಮೋಹನ್ ರೆಡ್ಡಿಯನ್ನ ಎದುರು ಹಾಕೊಂಡು ಅತಿರೇಕದ ಸಿನಿಮೆಯ ಡೈಲಾಗ್ಗಳ ಮೂಲಕ ಅಭಿಮಾನಿಗಳನ್ನ ಉದ್ರೇಕಿಸಿ ಹುಚ್ಚೆಬ್ಬಿಸಿ ಮತ ಬೇಳೆ ತೆಗೆದವರು. ಗೆದ್ದು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಕುರ್ಚಿಯನ್ನ ಅಲಂಕರಿಸಿದವರು. ಸಿನಿಮಾ ನಟರಾದ ಪವನ್ ಕಲ್ಯಾಣ್ ಅವರು ಹಿಂದೂ, ಮುಸ್ಲಿಂ, ಕ್ರೈಸ್ತರ ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಹಾಗೇನೆ ರಾಜಕೀಯಕ್ಕಿಳಿದು ಎಡ ಬಲ ನಡು ಪಂಥಗಳಲ್ಲೂ ಕೂಡ ಗುರ್ಸ್ಕೊಂಡಿದ್ದಾರೆ. ವಿವೇಕಾನಂದ, ಅಂಬೇಡ್ಕರ್, ಗಾಂಧಿವಾದಿಯಾಗಿ ವಕಾಲತ್ತನ್ನ ವಹಿಸಿ ಮಾತಾಡಿದ್ದಾರೆ. ಗೋಮಾಂಸ ತಿನ್ನೋದು ತಪ್ಪಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಸನಾತನ ಧರ್ಮ, ಸಂಸ್ಕೃತಿ, ಪರಂಪರೆ ಬಗ್ಗೆ ಮಾತಾಡ್ತಾ ಹಿಂದೂ ನಂಬಿಕೆಗಳನ್ನ ಗೌರವಿಸುವಂತೆ ಜನರನ್ನ ಒತ್ತಾಯಿಸ್ತಾರೆ. ಏಸು ಅಥವಾ ಇಸ್ಲಾಂ ಬಗ್ಗೆ ಯಾಕೆ ಅಪಹಾಸ್ಯ ಮಾಡಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ. ನಿಜ ಜೀವನದಲ್ಲಿ ಮೂವರನ್ನ ಅಂದ್ರೆ ನಂದಿನಿ, ರೇಣು, ಆನ ಇಬ್ಬರು ಹಿಂದೂ, ಒಬ್ಬರು ಕ್ರಿಶ್ಚಿಯನ್ನರನ್ನ ಮದುವೆ ಆಗಿ 4 ಮಕ್ಕಳನ್ನ ಹೊಂದಿದ್ದಾರೆ. ಅಸ್ಲಿಗೆ ಕ್ರಿಶ್ಚಿಯನ್ ಧರ್ಮ ಆಚರಣೆ ಮಾಡ್ತಾ ಇರೋ ಪವನ್ ಕಲ್ಯಾಣ್ ಈಗ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನೆಟ್ಟಿಗರು ಕಾಲಿಡಿತಾ ಇದ್ದಾರೆ. ಇವರ ಬಣ್ಣ ಇಲ್ಲದ ಬೀದಿ ನಾಟಕನ ನೋಡಿ ಕುಪಿತಗೊಂಡಿರೋ ನಟ ಪ್ರಕಾಶ್ ರಾಜ್ ಅವರು, ನೀವು DCM ಆಗಿದ್ದೀರಿ, ನಿಮ್ಮ ಮೂಗಿನ ಕೆಳಗೆ ಇದು ನಡೆದಿದೆ,
ದಯವಿಟ್ಟು ತನಿಖೆನ ನಡೆಸಿ ತಪ್ಪಿತಸ್ಥರನ್ನ ಪತ್ತೆ ಮಾಡಿ ಕಠಿಣ ಕ್ರಮನ ಕೈಗೊಳ್ಳಿ. ಅದು ಬಿಟ್ಟು ನೀವ್ಯಾಕೆ ಆತಂಕಗಳನ್ನ ಸೃಷ್ಟಿ ಮಾಡ್ತಾ ಇದ್ದೀರಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಈ ವಿಷಯವನ್ನ ಎತ್ತುತ್ತಾ ಇದ್ದೀರಿ? ನಮ್ಮ ದೇಶದಲ್ಲಿ ಈಗಾಗಲೇ ಸಾಕಷ್ಟು ಕೋಮು ಉದ್ವಿಗ್ನತೆ ಇದೆ ಅಂದಿರೋದು ಸರಿಯಾಗಿನೇ ಇದೆ. ಪವನ್ ಕಲ್ಯಾಣ್ ಮೂಲತಃ ನಟ, ಯಾವ ವೇಷವನ್ನು ಕೂಡ ಬೇಕಾದರೂ ಹಾಕಬಲ್ಲವರು, ಅಭಿನಯಿಸಬಲ್ಲವರು, ಎಂತಹ ಸಂದರ್ಭವನ್ನಾದರೂ ನಿಭಾಯಿಸಬಲ್ಲವರು. ಸಿನಿಮಾದಲ್ಲಿ ಒಂದು ಸೆಟ್, ಒಂದು ಕ್ಯಾಮ್ರಾ ಇದ್ರೆ ರಾಜಕಾರಣದಲ್ಲಿ ನೂರಾರು ವೇದಿಕೆಗಳು, ಸಾವಿರಾರು ಕ್ಯಾಮ್ರಾಗಳನ್ನ ಪ್ರತಿದಿನ ಎದುರಿಸಬೇಕಾಗಿದೆ. ನೂರಾರು ವೇಷಗಳಲ್ಲಿ ವಿಕ್ಷಿಪ್ತವಾಗಿ ವರ್ತಿಸುವ ಪವನ್ ಕಲ್ಯಾಣ್ ಮೊದಲಿನಿಂದಾನೂ ಮೋದಿ ಭಕ್ತ. ಮೋದಿಗೆ ಪವನ್ ಬೆಳೆದು ಆಂಧ್ರದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ. ಪವನ್ಗೆ ಮೋದಿ ನಿರಂತರವಾಗಿ ಪ್ರಧಾನಿ ಹುದ್ದೆಯಲ್ಲಿರ್ಬೇಕು ಅನ್ನೋ ಬಯಕೆ. ಆದ್ರೆ ಚಂದ್ರಬಾಬು ನಾಯ್ಡುವಿನ ನಡೆನೇ ಬೇರೆ. ಮೈತ್ರಿಕೂಟದ ನಾಯಕ ನಾಯ್ಡು ಮೋದಿಯನ್ನ ನಿಯಂತ್ರಿಸಿದ್ರೆ ಪವನ್ ಮೂಲಕ ಮೋದಿ ನಾಯ್ಡುವನ್ನ ಕೆಳಗಿಳಿಸೋದಕ್ಕೆ ಹವಣಿಸ್ತಾ ಇದ್ದಾರೆ. ಇವರ ರಾಜಕೀಯ ಚದುರಂಗಾಟದಲ್ಲಿ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ನಾಮ ಬಿಟ್ಟು ಬೇರೇನ್ ಸಿಗ್ತಾ ಇದೆ? ಇನ್ನು ಕಂಗನಾ ರನಾವತ್ ಅನ್ನೋ ಅಪ್ರಬುದ್ಧ ನಟಿ, ಸಂಸದೆ ದೇಶದ ಅನ್ನದಾತರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದು ಹಿಂಪಡೆದಿರೋ 3 ಕೃಷಿ ಕಾನೂನುಗಳನ್ನ ಮತ್ತೆ ಜಾರಿಗೆ ತರುವಂತೆ ಒತ್ತಾಯಿಸಿ ಲೋಕಸಭೆ ಬಿಜೆಪಿ ಸಂಸದೆ ಮತ್ತೊಂದು ಸುತ್ತಿನ ವಿವಾದಕ್ಕೆ ಅಡಿಯನ್ನ ಇಟ್ಟಿದ್ರು. ಆದ್ರೆ ಸಂಸದೆಯ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿರೋ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಗೌರವ್ ಭಾಟಿಯಾ ಅವರು ಕೇಂದ್ರ ಸರ್ಕಾರ ಹಿಂಪಡೆದಿರೋ ಕೃಷಿ ಮಸೂದೆಗಳ ಕುರಿತು ಬಿಜೆಪಿ ಸಂಸದೆ ಕಂಗನಾ ರನಾವತ್ ಮಾತನಾಡಿರೋ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡ್ತಾ ಇದೆ. ಇದು ಅವರ ವೈಯಕ್ತಿಕ ಹೇಳಿಕೆ ಅಂತ ನಾವು ಸ್ಪಷ್ಟಪಡಿಸೋದಕ್ಕೆ ಬಯಸ್ತೇವೆ. ಕಂಗನಾ ಹೇಳಿಕೆ ಬಿಜೆಪಿ ಪಕ್ಷದ ಹೇಳಿಕೆ ಅಲ್ಲ ಅಂತ ಸ್ಪಷ್ಟನೆ ಕೂಡ ನೀಡಿದ್ರು. ಮುಂದುವರೆದು ಕಂಗನಾ ರನಾವತ್ ಅವರ ರೈತ ವಿರೋಧಿ ಹೇಳಿಕೆಗಳನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಸರ್ಕಾರದ ನೀತಿಗಳ ಕುರಿತು ಹೇಳಿಕೆ ನೀಡೋದಕ್ಕೆ ಕಂಗನಾ ಅವರಿಗೆ ಯಾವುದೇ ಅಧಿಕಾರ ಇಲ್ಲ ಅಂತ ಭಾಟಿಯಾ ಅವರ ಹೇಳಿದ್ರು. ಅಲ್ಲದೆ ಬಿಜೆಪಿಯ ಯಾವೊಬ್ಬ ಮುಖಂಡರು ಕೂಡ ಕಂಗನಾ ಹೇಳಿಕೆಗೆ ಧ್ವನಿಯನ್ನ ಗೂಡಿಸಿರಲಿಲ್ಲ. ಕಂಗನಾ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಅಲ್ಲದೆ ಕಂಗನಾ ರನಾವತ್ ಅವರ ರೈತ ವಿರೋಧಿ ಹೇಳಿಕೆಯನ್ನ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಗೌರವ್ ಭಾಟಿಯಾ ಅವರೇ ಹೇಳಿದ್ರು. ಕಂಗನಾ ಅವರ ಈ ಹೇಳಿಕೆ ತೀವ್ರ ವಿವಾದವನ್ನ ಉಂಟು ಮಾಡಿದಾಗ ಸ್ವತಃ ಕಂಗನಾ ರನಾವತ್ ಅವರು ನನ್ನ ಹೇಳಿಕೆಯನ್ನ ನಾನು ಹಿಂಪಡಿತಾ ಇದ್ದೇನೆ, ಎಲ್ಲರೂ ನನ್ನನ್ನು ಕ್ಷಮಿಸಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ವಿಡಿಯೋವೊಂದನ್ನ ಪ್ರಕಟ ಮಾಡಿದ್ರು. ಇನ್ನು ಕಂಗನಾ ರನಾವತ್ ಅವರು ಈ ತರಹದ ಸಿಲ್ಲಿ ಹೇಳಿಕೆಗಳನ್ನ ನೀಡ್ತಾ ಇರೋದು ಇದೇ ಮೊದಲೇನಲ್ಲ. ಕಳೆದ 1 ತಿಂಗಳಲ್ಲಿ ಕಂಗನಾ ರನಾವತ್ ಇದು 2ನೇ ಬಾರಿಗೆ ಇಂತಹದ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ. ಮೋದಿ ಸರ್ಕಾರ ಜಾರಿಗೆ ತರೋದಕ್ಕೆ ಉದ್ದೇಶಿಸಿದ್ದ ಕೃಷಿ ಕಾನೂನುಗಳನ್ನ ವಿರೋಧಿಸಿ ರೈತರು ಹೋರಾಟ ಮಾಡ್ತಾ ಇದ್ದ ವೇಳೆ 2020ರಲ್ಲಿ ಕಂಗನಾ ರನಾವತ್ ಅವರು ರೈತರ ವಿರುದ್ಧ ಮೊದಲ ವಿವಾದಾತ್ಮಕ ಹೇಳಿಕೆನ ನೀಡಿದ್ರು. किसानों के जो लॉज हैं वो मुझे लगता है जो रिपील हो गए हैं वो फिर से लगने चाहिए. हो सकता है कंट्रोवर्शियल हो जाए, लेकिन मुझे लगता है किसानों के हितकारी लॉज वापस आने चाहिए और किसानों को खुद इसकी डिमांड करनी चाहिए. 2020ರ ಡಿಸೆಂಬರ್ನಲ್ಲಿ 88 ವರ್ಷದ ರೈತ ಮಹಿಳೆ ಮಹೇಂದ್ರ ಕೌರ್ ಅವರ ವಿಡಿಯೋವನ್ನ ಬಿಬಿಸಿ ಬಿಡುಗಡೆ ಮಾಡಿತ್ತು. ಆ ವಿಡಿಯೋದಲ್ಲಿ ವಯಸ್ಸಾದ ರೈತ ಮಹಿಳೆ ತಮ್ಮ ಬಾಗಿದ ಸೊಂಟದ ಹೊರತಾಗಿಯೂ ಪಂಜಾಬ್ನ ರೈತರೊಂದಿಗೆ ಧ್ವಜವನ್ನ ಹಿಡಿದು ಕೃಷಿ ಕಾಯ್ದೆ ವಿರೋಧಿಸಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದು ಕಂಡುಬಂದಿತ್ತು. ಮಹೇಂದ್ರ ಕೌರ್ ಅವರ ಈ ಚಿತ್ರವನ್ನ ಶಾಹೀನ್ ಬಾಗ್ ಪ್ರತಿಭಟನೆಯ ನೇತೃತ್ವ ವಹಿಸಿದ ಬಿಲ್ಕಿಸ್ ದಾದಿಯವರ ಚಿತ್ರಕ್ಕೂ ಹೋಲಿಸಿ ಅವಹೇಳನಕಾರಿಯಾಗಿ ಕಂಗನಾ ರನಾವತ್ ಟ್ವೀಟ್ ಅನ್ನ ಮಾಡಿದ್ರು. ಇದು ರೈತರ ಆಕ್ರೋಶಕ್ಕೆ ಗುರಿಯಾಗಿತ್ತು. ಇನ್ನು ಇಡೀ ದೇಶಕ್ಕೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ್ರೆ ಕಂಗನಾಗೆ ನಿಜವಾದ ಸ್ವಾತಂತ್ರ್ಯ ಬಂದಿದ್ದು 2014ರಲ್ಲಿ ಅನ್ನೋ ಹೇಳಿಕೆಯನ್ನ ನೀಡಿದ್ರು. ಈ ಬಗ್ಗೆ 2021ರಲ್ಲಿ ಟಿವಿ ಚಾನೆಲ್ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೆ ನೀಡಿದ್ದ ಕಂಗನಾ 2014ರ ನಂತರ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದೆ. 1947ರಲ್ಲಿ ಭಿಕ್ಷಾಟನೆಯ ಮೂಲಕ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು ಮತ್ತು 2014ರಲ್ಲಿ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು. ಭಾರತ 1947ರಲ್ಲಿ ಆಗಸ್ಟ್ 15ರಂದು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆಯಿತು. ಸುದೀರ್ಘ ಹೋರಾಟ ಮತ್ತು ಹೋರಾಟದ ನಂತರ ಈ ಸ್ವಾತಂತ್ರ್ಯವನ್ನ ಸಾಧಿಸಲಾಯಿತು. ಆದರೆ 2014ರಲ್ಲಿ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಭಾರತದ ಪ್ರಧಾನಿಯಾದವರು ಅಂತ ಹೇಳಿದ್ರು. ಮತ್ತೊಂದು ಸಂದರ್ಶನದಲ್ಲಿ ಕಂಗನಾ ರನಾವತ್ ಅವರು
ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿದ್ರು. ಸರ್ದಾರ್ ಪಟೇಲ್ ಅವರಿಗೆ ಇಂಗ್ಲಿಷ್ ಮಾತಾಡೋದಕ್ಕೆ ಬಾರದ ಕಾರಣ ಅವರು ಪ್ರಧಾನಿ ಆಗ್ಲಿಲ್ಲ ಅನ್ನೋ ಹೇಳಿಕೆನ ನೀಡಿದ್ರು. ಅತ್ತ ಕಂಗನಾ ರಾಣಾವತ್ ಎಂಬ ಅಪ್ರಬುದ್ಧ ನಟಿ, ಸಂಸದೆ ದೇಶದ ಅನ್ನದಾತರ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡ್ತಾರೆ. ಇತ್ತ ಪವನ್ ಎಂಬ ಅಪ್ರಬುದ್ಧ ರಾಜಕಾರಣಿ ಜನ ಕೊಟ್ಟ ಅಧಿಕಾರನ ಬಳಸಿ ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ಕಲ್ಲಿಗೆ ಕುಂಕುಮ ಬಳಿಯುತ್ತಾ ಕೂರ್ತಾರೆ. ಒಬ್ರು ಬಿಜೆಪಿ ಆದ್ರೆ ಮತ್ತೊಬ್ರು ಬಿಜೆಪಿ ಬೆಂಬಲಿತರು. ಇಂತಹ ನಕಲಿಗಳನ್ನ ಆಯ್ಕೆ ಮಾಡ್ಕೊಂಡಿರೋ, ಅವರಿಂದ ಆಳಿಸ್ಕೊಳ್ತಾ ಇರೋ ನಾವು ನಿಜಕ್ಕೂ ಧನ್ಯವಂತರು. ಇಂತಹ ರಾಜಕಾರಣಿಗಳು ಆಡಳಿತ ನಡೆಸಿದ್ರೆ ಈ ದೇಶ ವಿಶ್ವಗುರು ಆಗೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.